ಕ್ಯಾರೆಟ್ ಕೀರಿಗೆ ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದ್ಮೇಲೆ 8 ಗೋಡಂಬಿ ಹಾಕ್ಕೊಂಡಿದ್ದೀನಿ. 8 ಬಾದಾಮಿ. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ ತುರ್ಕೊಂಡಿರೋ ಅಂಥ ಮೀಡಿಯಮ್ ಸೈಜಿಂದು 1 ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಗ್ಗಿಸ್ಕೊಂಡ್ಬಿಡ್ಬೇಕು ಕ್ಯಾರೆಟ್ನ. ಈ ಕ್ಯಾರೆಟ್ ಮಗ್ಗಿದೆ. ಇನ್ನೊಂದು ಸ್ವಲ್ಪ ತುಪ್ಪ ಹೆಚ್ಚಿತು. ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ತಗೊಂಡ್ಬಿಡೋಣ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಮಾಡ್ಕೋಬೇಕು. ಈಗ ತಣ್ಣಗಾಗಿದೆ ಇದು ಕ್ಯಾರೆಟು. ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ 1 ಲೀಟ್ರು ಹಾಲು ಹಾಕ್ತಾಯಿದ್ದೀನಿ. ಇದು ಬಿಸಿ ಮಾಡಿರೋ ಹಾಲು. ಇದು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಕ್ಯಾರೆಟನ್ನು. ಈ ಪೇಸ್ಟ್ ಮಾಡ್ಕೊಂಡಿರೋದನ್ನು ಬಿಸಿಯಾಗಿರೋ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಈ ಸಮ್ಮರಲ್ಲಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇನ್ನೊಂದು ಸತಿ ಕುಡಿಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಬೇಕು. ಮತ್ತೆ ಇದು ಹಾಲು ಇವಾಗ ಒಂದು ಕುದಿ ಬಂದಬೇಕು. ಇದು ಪೂರ್ತಿ ಬಿಸಿ ಆಗಲಿ. ಬಿಸಿ ಆಗಿರೋ ಹಾಲಿಗೆ ಕ್ಯಾರೆಟ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದು ಕ್ಯಾರೆಟ್ ಕೀರು ಬಿಸಿ ಆಗಿದೆ. ಇದಕ್ಕೆ 3/4 ಪಾವು ಸಕ್ಕರೆ ಹಾಕ್ತಾಯಿದ್ದೀನಿ. ಸಣ್ಣ ಸಕ್ಕರೆ ಇರೋದ್ರಿಂದ 3/4 ಪಾವು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಸಕ್ಕರೆ ಇತ್ತು ಅಂದರೆ ಸ್ವಲ್ಪ ಕಮ್ಮಿ ಹಾಕಿದ್ರೂ ಸಕ್ಕರೆ ತೊಂದರೆ ಇಲ್ಲ. ಬೆಲ್ಲನೂ ಹಾಕ್ಬೋದೇನೋ, ಆದರೆ ನಾವು ಯಾವಾಗಲೂ ಇದನ್ನು ಸಕ್ಕರೆನಲ್ಲೇ ಮಾಡೋದ್ರಿಂದ ನಮಗೆ ಸಕ್ಕರೆನೇ ಗೊತ್ತಿರೋದು. ಇದು ಅದರಲ್ಲೇ ಮತ್ತು ಟೇಸ್ಟ್ ಚೆನ್ನಾಗಾಗೋದು. ಈಗ ಸಕ್ಕರೆ ಕರಗಿದ ಮೇಲೆ ಇದನ್ನು ಆಫ್ ಮಾಡಿಬಿಟ್ರೆ ಕ್ಯಾರೆಟ್ ಕೀರ್ ರೆಡಿಯಾಗಿರುತ್ತೆ. ಈಗ ಕ್ಯಾರೆಟ್ ಕೀರ್ ಕುದೀತಾ ಇದೆ. ಇದಕ್ಕೆ ಫೈನಲಾಗಿ ಒಂದು ಸ್ವಲ್ಪ ತುಪ್ಪ ಸೇರಿಸಿ ಆಫ್ ಮಾಡಿದ್ರೆ ಆಯಿತು. ಇದನ್ನು ತಣ್ಣಗಾದ್ಮೇಲೆ ಫ್ರಿಜ್ಜಿಗೆ ಇಟ್ಟು ಕುಡಿದ್ರೂ ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ.